ಲೇಟ್ ಮಾಡಬೇಡಿ, ನನಗೆ ಅಲ್ಲಿ ಲೇಟ್ ಆಗುತ್ತೆ. ಏನಿಲ್ಲ, ನಾಳೆ ರಾಜ್ಯದ ಎಲ್ಲ ಕಾರ್ಖಾನೆ ಮಾಲೀಕರ ಮೀಟಿಂಗ್ ಅನ್ನ CM ಅವ್ರು ಬೆಂಗಳೂರಲ್ಲಿ ಕರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನೇನು ನಿರ್ಣಯ ಆಗ್ತದೆ ಅದನ್ನು ನೋಡಿಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡ್ಲಿಕ್ಕೆ ಆಗ್ತದೆ ಆ ಪ್ರಯತ್ನ ನಾವು ಮಾಡ್ತೀವಿ. ರೈತ ಸಂಘದವ್ರು ಇಲ್ಲಿವರೆಗೆ ಬಹಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಾರೆ. ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಪ್ರಯತ್ನ ನಾವು ಮಾಡ್ತೇವೆ. ಹೋಗ್ತಾ ಇದ್ರು ಸರ್, ಕಂಟಿನ್ಯೂ. ತಮ್ಮನ್ನ ತಡೆಯೋ ಪ್ರಯತ್ನ ಏನಾದ್ರು ಆಗ್ತಾ ಇದೆಯಾ? ಅಲ್ಲಿ ಹೋಗ್ಬೇಡಿ ಮಾಡ್ಬೇಡಿ ಅಥವಾ ಆ ರೀತಿ ಆಗ್ತಾ ಇದಾರ? ಈ ರೀತಿ ಏನು ಒತ್ತಡ ಇರುವುದಿಲ್ಲ. ನಿನ್ನೆ HK ಪಾಟೀಲ್ ಹೋಗಿದ್ರು, ಒತ್ತಡ ಇರುವುದೇ ಅಲ್ವಾ. ಆ ಸಂದರ್ಭದಲ್ಲಿ ಪ್ರಯತ್ನ ಅಂತೂ ಎಲ್ಲರೂ ಮಾಡಬೇಕಾಗ್ತದೆ. ಸರ್ಕಾರ ಮಾಡಬೇಕಾಗ್ತದೆ, ಸಚಿವರು ಮಾಡಬೇಕಾಗ್ತದೆ, ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ದಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮಾಡಿದ್ದಾರೆ. ಇದು ಏನಂದ್ರೆ ಸಿಚುವೇಶನ್ ಆಲ್ ಆಫ್ ಎ ಸಡನ್ ಇದು ಬ್ಲಾಸ್ಟ್ ಆಗಿದೆ. ಇದನ್ನು ಸಮ ಕೂಲ್ ಮಾಡಿಕೊಂಡು ರಸ್ತೆ ತಡೆ ಮಾಡಿಕೊಂಡು ಸಂಘರ್ಷಕ್ಕೆ ಆಗ್ಬಾರ್ದು, ಸಾಮರಸ್ಯದಿಂದ ಬಗೆಹರ್ಬೇಕಂತೇಳಿ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಈಗ 3,400 ಕೊಟ್ಟರು ನಾವು ಒಪ್ತೀವಿ ಅನ್ನೋ ಮಾತ್ರ 100% ಆ ವಿಚಾರ ಇಲ್ಲಿ ಬೇಡ. ನಾನು ಅವ್ರ ಜೊತೆ ಮಾತಾಡಿ ನಿಮ್ಗೆ ನಾವು ಅದನ್ನ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೊರಟಿವಿ. ದರ ಕೊಡೋದು ನಮ್ ಕೈಯಾಗಿಲ್ಲ ರೀ, ಕೇಂದ್ರ ಸರ್ಕಾರದ ಕೈಯಲ್ಲಿದೆ ದರ ಕೊಡೋದು. FRP ಯಾರ ಕೈಯಲ್ಲಿದೆ? ನಮ್ಮವ್ರು ಇವತ್ತು ನೀವೇನ್ ಹೇಳ್ತಾ ಇದ್ದೀರಿ, ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀರಿ. ದೇಶದ ಸಕ್ಕರೆ ಸಚಿವರು ಇದೇ ರಾಜ್ಯದವ್ರು ಇದ್ದಾರೆ. ದುರ್ದೈವಶ ಇನ್ನೂರಿಗೆ ಅವ್ರ ಹೆಸರೇ ತೆಗ್ದಿಲ್ಲ. ನೀವು ಯಾರು? ಪ್ರಹ್ಲಾದ್ ಜೋಶಿ ಅವರು. ಮತ್ತೆ ಯಾರು? ಅದು ಗೊತ್ತಿಲ್ಲ ನಿಮ್ಗೆ? ನಾವಲ್ಲ ಹೇಳುದಲ್ಲಪ್ಪ, ಬಿಜೆಪಿ ನಾನು ಅವ್ರ ಆರೋಪ ಮಾಡಿದ್ದಕ್ಕೆ ಪ್ರತಿಕ್ರಿಯೆ ಕೊಡಕ್ ಬಂದಿಲ್ಲ ಸರ್. ಸಮಸ್ಯೆ ಬಗೆಹರಿಸಕ್ ಬಂದಿಲ್ಲ ಸರ್. ಇವತ್ತೇನು ಸಮಸ್ಯೆ ಅವ್ರ ಕೈಯಲ್ಲೇ ಇತ್ತು, ಪರಿಹಾರ ಇವತ್ತು ಅವ್ರ ಕೈಯಲ್ಲೇ ಇದೆ. ಇವು FRP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಅವ್ರು ತಿರುಗಿ ದೇಶಕ್ಕೆ ನಿಗದಿ ಆಗಿದೆ ಅಲ್ರಿ, ದೇಶಕ್ಕೆ FRP ನಿಗದಿ ಮಾಡಿದವ್ರು ಅವರು. ಈಗ ಅದನ್ನ ಬಗೆಹರಿಸಬೇಕಾಗಿದೆ. ಅವ್ರದ್ದು ಇನ್ನೂ ಹೆಚ್ಚಿನ ಬೇಡಿಕೆ ಇದೆ, ಸಾಧ್ಯ ಆದಷ್ಟು ನಾವು ಪ್ರಯತ್ನ ನಾಳೆ ನಾವು ಹೇಳ್ತೀವಿ. ಇವತ್ತು ಅಲ್ಲಿ ಹೋಗಿ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ ಜೊತೆ ನಾನು